ಶ್ರೀ ವಿನಾಯಕ ಇಂಟೀರಿಯರ್ಸ್ ಆಂಧ್ರ ಕರ್ನಾಟಕ ಗಡಿಭಾಗದಲ್ಲಿ ನೂತನವಾಗಿ ಶ್ರೀ ವಿನಾಯಕ ಇಂಟೀರಿಯರ್ಸ್ ಮಳಿಗೆ ಆರಂಭವಾಗಿದ್ದು, ನಮ್ಮ ಕೆಜಿಎಫ್ ತಾಲೂಕಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಯಂತ್ರಗಳೊಂದಿಗೆ ನಿಮ್ಮ ಮನೆ ನಿರ್ಮಾಣಕ್ಕೆ ಬೇಕಾಗುವ ಇಂಟೀರಿಯರ್ ಡಿಸೈನ್ ಮತ್ತು ವುಡ್ ವರ್ಕ್ ಮಾಡಿಕೊಡಲಾಗುತ್ತದೆ. ನಮ್ಮಲ್ಲಿ ಕಸ್ಟಮೈಸ್ ಡಿಸೈನ್, ಉತ್ಕೃಷ್ಟ ಗುಣಮಟ್ಟ, ಉತ್ತಮ ಫಿನಿಶಿಂಗ್, ನುರಿತ ಕೆಲಸಗಾರರಿಂದ ದೀರ್ಘಕಾಲ ಬಾಳಿಕೆ ಬರುವಂತಹ ವುಡ್ ವರ್ಕ್ಸ್ ಅನ್ನು ಆರ್ಡರ್ ಕೊಟ್ಟ 15 ದಿನಗಳೊಂದಿಗೆ ಮನೆಗೆ ಬಂದು ಇನ್ಸ್ಟಾಲೇಷನ್ ಮಾಡಲಾಗುತ್ತದೆ. ಒಮ್ಮೆ ಭೇಟಿ ನೀಡಿ. ಶ್ರೀ ವಿನಾಯಕ ಇಂಟೀರಿಯರ್ಸ್, ವಿಕೋಟ, ಕುಪ್ಪ ಮುಖ್ಯ ರಸ್ತೆ, ಭಾರತ್ ಪೆಟ್ರೋಲ್ ಬಂಕ್ ಎಂದರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900022114. ಕೆಜಿಎಫ್ ಕ್ಷೇತ್ರದ KSRTC ಡಿಪೋದಲ್ಲಿ ನಾವು ಹೋಗಿ ಕೇಳಿದಾಗ ಅವ್ರು ಇದ್ಕೊಂಡು ನಿನ್ನೆ ಸಂಜೆ ಸಮಯದಲ್ಲಿ 4 ಗಂಟೆ ಏತೂರು ಬಸ್ಸನ್ನು ನಾವು ರೂಟ್ಗೆ ಹಾಕಿ ಅಂತ ಕೇಳಿದಾಗ ಅವ್ರು ಇದ್ಕೊಂಡು ನಾಳೆ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇವತ್ತು ಬೆಳಗ್ಗೆ ಬಸ್ಸನ್ನು ಕಳಿಸ್ಕೊಟ್ಟಿಲ್ಲ. ಆವನಿ ಜಾತ್ರೆಗಾದರೆ ಕಳಿಸ್ಕೊಡ್ತಾರೆ. ಮಕ್ಕಳಿಗೆ ಇವತ್ತು ಎಕ್ಸಾಮ್ ಇರುವುದ ಕಾರಣದಿಂದ ಯಾರು ಬಸ್ಸನ್ನು ಹಾಕಿದ್ದಿಲ್ಲ. ಇದನ್ನು ನಾವು ಹೋಗಿ TC ಹತ್ರ ಕೇಳಿದ್ದಕ್ಕೆ, ನೀವು ಹೋಗಿ ಡಿಪಾರ್ಟ್ಮೆಂಟ್ ಹತ್ರ ಕೇಳಿ, ನಮ್ಮ ಹತ್ರ ಏನು ಕೇಳೋದು, ನಾವು ನಮ್ಗೆ ಯಾವ ಥರ ರಿಪೋರ್ಟ್ ಕೊಡ್ತಾರೆ ನಾವು ಆ ಥರ ಹಾಕಲೇಬೇಕಪ್ಪ ಎಂದು ನಮ್ಮ ಹತ್ರ ಮನವಿ ಮಾಡಿದರು. ಆದ್ದರಿಂದ ನಾವು ಎಲ್ಲರಲ್ಲಿ ಒಂದೇ ಮನವಿ ಮಾಡೋದು, ಡಿಪಾರ್ಟ್ಮೆಂಟ್ ಮ್ಯಾನೇಜರ್ ಹತ್ರ ಆಗಿ ಡಿಪಾರ್ಟ್ಮೆಂಟ್ ಎಲ್ಲರ ಹತ್ರ ಒಂದೇ ಮನವಿ ಮಾಡೋದು, ಏನು ಏತೂರು ಬಸ್ ಬರ್ತೈತೆ ಆ ಬಸ್ಸನ್ನು ನಮಗೆ ದಯವಿಟ್ಟು ಮತ್ತೆ ಬಸ್ಸನ್ನು ರೂಟಿಗೆ ಹಾಕಬೇಕೆಂದು ತಮ್ಮಲ್ಲಿ ಮನವಿ. ಆದರೆ ಇವತ್ತು ಸೆಕೆಂಡ್ PU ಮತ್ತು SSLC ವಿದ್ಯಾರ್ಥಿಗಳಿಗೆ ಕೇವಲ ಇನ್ನು SSLC ವಿದ್ಯಾರ್ಥಿಗಳಿಗೆ ಕೇವಲ ಹತ್ರದಲ್ಲಿ ಎಕ್ಸಾಮ್ ಇರುವುದರ ಕಾರಣದಿಂದ ಮತ್ತೆ ಬಸ್ಸುಗಳನ್ನು ರೂಟಿಗೆ ತಲುಪಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡುತ್ತಾ, ಏನು ಆವನಿ ಜಾತ್ರೆ ಇರುವುದರ ಕಾರಣದಿಂದ ಬೇರೆ ಬಸ್ಸುಗಳನ್ನು ಹಾಕಿ, ಆದರೆ ಎಕ್ಸಾಮ್ ಇರುವ ಸಮಯದಲ್ಲಿ ಕ್ಯಾಸಮಲ್ಲಿಗೆ ಬರುವಂಥ ಅತಿ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಪಕ್ಕದ ಫೋಟೋ ಹಾಕ್ಸ್ತೀನಿ. ಫೋಟೋವನ್ನು ನೀವೇ ನೋಡಿ ಎಷ್ಟು ಜನ ವಿದ್ಯಾರ್ಥಿಗಳು. ಒಂದು ಬಸ್ಸಲ್ಲಿ ಕೆಪಾಸಿಟಿ ಇರೋ ಒಂದು ಬಸ್ಸಿನಲ್ಲಿ 100 ಜನ ಮಾತ್ರ. ಆದರೆ ಈ ಬಸ್ಸಿನಲ್ಲಿ 200ರಿಂದ 250 ಜನ ವಿದ್ಯಾರ್ಥಿಗಳು ಪ್ರಯಾಣಿಸುತ್ತಿದ್ದಾರೆ. ಆದರೆ ಇವರಿಗೆ 8:15ಕ್ಕೆ ಬರುವ ಬಸ್ಸಿನ ಸಮಯ ಆ ಬಸ್ಸು ಈ ದಿನದಂದು ಕ್ಯಾನ್ಸಲ್ ಮಾಡಿದ್ದಾರೆ. ಯಾಕೆಂದರೆ ಇವರು ಆವನಿ ಜಾತ್ರೆಗೆ ಅತಿ ಹೆಚ್ಚು ಜನ ಬರುತ್ತಾರೆ ಎಂದು ಹೇಳಿಬಿಟ್ಟು ಇವರು ಆವನಿಗೆ ಹಾಕಿದ್ದಾರೆ. ಅದರಲ್ಲಿ ಹಣ ಬರುತ್ತೆ ಎಂದು ಭಾವನೆಯಿಂದ ಇವರು ಹಾಕಿದ್ದಾರೆ. ಆದರೆ ಈ ವಿದ್ಯಾರ್ಥಿಗಳ ಪರಿಸ್ಥಿತಿ ಏನಾಗಬೇಕು? ಅದು ಅವರ ವಿದ್ಯಾರ್ಥಿಗಳಾದರೆ ಪ್ರೈವೇಟ್ ವ್ಯಾನ್ಗಳಲ್ಲಿ ಪ್ರೈವೇಟ್ ಶಾಲೆಗಳಿಗೆ ಕಳಿಸ್ಕೊಡ್ತಾರೆ. ಆದರೆ ಸರ್ಕಾರಿ ಶಾಲೆಗೆ ಹೋಗುವ ಮಕ್ಕಳು ಎಲ್ಲಿಗೆ ಹೋಗೋದು? ಆದ್ದರಿಂದ ದಯವಿಟ್ಟು ಮತ್ತೊಮ್ಮೆ ನಮ್ಮಲ್ಲಿ ಮನವಿ, ಇಂದು ಸಂಜೆಯಿಂದ ಎಲ್ಲ ಬಸ್ಸುಗಳು ಆ ರೂಟಿಗೆ ಪ್ರಯಾಣಿಸಬೇಕೆಂದು ತಮ್ಮಲ್ಲಿ ಮನವಿ.